ಬರ್ಕೊಡ್ತೀನಿ. ನನಗೆ ನೀವು ನಾಳೆ ಅನುಮತಿ ಕೊಡಿ. ನಾನು ಇಲ್ಲಿಂದ ಮನೆಗೆ ಹೋಗೋದಕ್ಕೆ ಜೀವ ರಕ್ಷಕ್ಕೆ ನನಗೆ ರಕ್ಷಣೆ ಕೊಡಿ. ನೀವು ಕೊಡ್ತೀರಾ? ನಾನು ಮನವಿ ಕೊಡ್ತೀನಿ. ತಿಂಗಳು ಬಿಟ್ಕೊಡಿ. ನಾನು ಹೇಳೋ ಅವ್ರಿಗೇನು ಅವರೆಲ್ಲ ತುಂಬಾ ಜಾಸ್ತಿ ಮಾತಾಡಬೇಕು ಅಂತಿದ್ದಾರೆ. ನಾಳೆ ತಗೊಂಡ್ರಿ 10 ಗಂಟೆ ಆಯ್ತು. ನೀವು ಬೆಳಿಗ್ಗೆ 9:30ಗೆ ಕರೆದಿದ್ದೀರಿ, 9:30 ಕರೆದಿದ್ದೀರಿ. ಈಗ 9:30 10 ಗಂಟೆ ಆಯ್ತು, 12 ಗಂಟೆ ಕೂತಿದ್ದೀವಿ. ತಾವು ಇನ್ನೂ ಇರಬೇಕು ಅಂದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ತಾವು ಈಗ ಎಲ್ಲ ನೀವು ಚಿಕ್ಕಮಗಳೂರು ಇವರಿಗೆಲ್ಲ ನಾಳೆ ಫಸ್ಟ್ ಬೆಳಿಗ್ಗೆ 9 ಗಂಟೆಗೆ. ಸುರೇಶ್ ನಾಳೆ ಬರುವ ಲಕ್ಷಣ ಇಲ್ವಾ? ದಯವಿಟ್ಟು ನನಗೆ ಹೀಗೆ ಗೃಹ ಮಂತ್ರಿಗಳಿದ್ದಾರೆ, ಅವರೇ ನನಗೆ ಸಾಕು. ಅವ್ರು ಬೇಕಾದ್ರೆ ಅವರು ನನಗೆ ಎಲ್ಲರಿಗೂ ನನ್ನ ಕಷ್ಟ ಹೇಳ್ಕೊಳ್ಳೋದಕ್ಕೆ ಕಷ್ಟ. ಇವಾಗ ಬಜೆಟ್ ಮೇಲೆ ಚರ್ಚೆಗೆ ನಾಳೆ ಬೇಕಾದ್ರೆ ನೀವು ಅವಕಾಶ ಕೊಡಿ. ಮತ್ತೆ ಈಗಿಂತ ಬಜೆಟ್ ಮೇಲೆ ಚರ್ಚೆ ಅಲ್ವಾ? ನಾನು ನನ್ನ ಸಮಸ್ಯೆ ಹೇಳ್ತಾ ಇರೋದು. ಕೂತ್ಕೊಂಡು ಹೇಳ್ಬೋದಲ್ಲ ಅಲ್ಲಿ. ಇಲ್ಲ, ನಾನು ತಮ್ಮ ಗಮನಕ್ಕೆ ತರಬೇಕು. ಇದು ಶಾಸಕರನ್ನ ಇವತ್ತು ಬೆಳಗ್ಗೆ ನಾನೊಂದು ಘಟನೆ ನೋಡಿರೋದು. ಬೆಳಗ್ಗೆ ತಾವು ಮಾತಾಡಿದ್ದು, ಬೆಳಗ್ಗೆ ತಾವು ಶಾಸಕರನ್ನ ರಕ್ಷಣೆ ಕೊಡೋದಕ್ಕೆ ಹಕ್ಕುಚ್ಯುತಿ ಮಂಡಿಸಿದಕ್ಕೆ ತಾವು ರಕ್ಷಣೆ ಕೊಟ್ಟಿದ್ದೀರಿ. ತಮ್ಮ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಇವತ್ತು ನನಗಾಗಿರೋ ಅನ್ಯಾಯದ ಬಗ್ಗೆ ನಾನು ತಮ್ಮ ಗಮನಕ್ಕೆ ತರದೆ ಇನ್ಯಾರ ಗಮನಕ್ಕೆ ತರ್ಬೇಕು? ನಾನು ನಮ್ಮ ರಕ್ಷಣೆ ತಾವು ನಾನು ಅಲ್ಲಿ ಕುಂತ್ಕೊಂಡು ಹೇಳೋಂಥದ್ದಲ್ಲ, ತಮ್ಗೆ ಹೇಳ್ಬೇಕು. ನಾನು ಅಲ್ಲ ಯಾವ್ದಲ್ಲಿ ಬರ್ತದೆ ಸಭಾಧ್ಯಕ್ಷರೇ ಮಾತಾಡಿ. ಅಲ್ಲ ಈಗ ಅದೊಂದು ಅಲ್ಲಲ್ಲ, ನಾನು ಏನೇ ಒಂದ್ ಸೆಕೆಂಡ್ ಬೈರಗಣ್ಣ ಅಧ್ಯಕ್ಷ ಮಾತಾಡ್ಲಿಕ್ಕೆ ತಾವು ಅವಕಾಶ ಕೊಡ್ಲಿಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ. ಇಲ್ಲ 0 ಅವರ್ ಅಲ್ಲಿ ಕೊಡ್ಬೇಕಾದ್ರೆ ಅದು ತಮ್ಗೆ ನೋಟಿಸ್ ಬರ್ಲಿಲ್ಲ. ಯಾವ್ದು ವಿಷಯ ನಮ್ಗೇನ್ ಗೊತ್ತಾಗ್ತಾ ಇಲ್ಲ. ತಾವು ನೋಟಿಸ್ ಕೊಟ್ಟಿದಾರಾ? ಬಜೆಟ್ ಮೇಲೆ ಮಾತಾಡಿದ್ರೆ ಮಾತಾಡ್ಬೇಕಾದ್ರೂ ಬೇರೆ ಇನ್ಯಾವ್ದಾದ್ರು ಫಾರಂ ನಲ್ಲಿ ಅವ್ರದ್ದು ಕಷ್ಟ, ಅವ್ರದ್ದು ಏನಾದ್ರು ಇದ್ರೆ ಅವ್ರದ್ದು ಅದನ್ನ 0 ಅವರ್ಗೆ ತಮ್ಗೆ ನೋಟಿಸ್ ಕೊಟ್ಟಿದಾರಾ? ಏನು ವಿಷಯ? ಯಾವ ಇದ್ರಲ್ಲಿ ಮಾತಾಡ್ತಿದ್ದಾರೆ? ಯಾವ್ದು ಬಜೆಟ್ ಮೇಲೆ ಮಾತಾಡೋದಿದ್ರೆ ಮಾತಾಡ್ಲಿ, ಏನು ನಾವು ರೆಡಿ. ಈಗ ಬೇರೆ ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ತಾವು ಅವಕಾಶ ಕೊಡ್ಬೋದು. ಅಣ್ಣ ಒಂದ್ ನಿಮಿಷ. ಅಲ್ಲ, ಅವರು ಗನ್ಮೆನ್ ಏನೋ ತೆಗ್ದಿದ್ದೀರ, ನೋಟಿಸ್ ಕೊಟ್ಟು ಏನಾದ್ರು ಮಾಡ್ಲಿ. ನೋಟಿಸ್ ಕೊಟ್ಟು ನೋಟಿಸ್ ಏನೋ ಒಂದು ಕೊಟ್ಟು ಮಾಡ್ಲಿ. ಇಲ್ಲ ಅಂದ್ರೆ ಎಲ್ಲರಿಗೂ ಅಭ್ಯಾಸ ಆಗ್ಬಿಡ್ತದೆ. ಒಂದ್ ನಿಮಿಷ ಅಣ್ಣ, ದಯವಿಟ್ಟು ಅಧ್ಯಕ್ಷರೇ, ಸದಸ್ಯರ ಗೌರವ, ಅವರ ಹಕ್ಕಿನ ಬಗ್ಗೆ ನಮ್ದು ಯಾವ್ದು ತಕರಾರಿಲ್ಲ. ಆದ್ರೆ ಒಂದು ಪ್ರೊಸೀಜರ್ ಫಾಲೋ ಮಾಡ್ಲಿ ಅಂತ ತಮ್ಮಲ್ಲಿ ನಮ್ಗೆ ನಿವೇದನೆ. ನಿಮ್ಗೆ ಪರಮೋಚ್ಚ ಅಧಿಕಾರ ಇದೆ, ಆದ್ರೂ ಕೂಡ ಒಂದು ಎಲ್ಲರಿಗೂ ಪ್ರೊಸೀಜರ್ ಇದೆ, ಅವರು ಪ್ರೊಸೀಜರ್ ಫಾಲೋ ಮಾಡ್ಲಿ. ಬಜೆಟ್ ಮೇಲೆ ನನಗೆ ವೈಯಕ್ತಿಕವಾಗಿರೋ ತೊಂದರೆಗೆ ನಾನು ಮನವಿ ಕೊಟ್ಟು ನನ್ನ ಕ್ಷೇತ್ರಕ್ಕಾಗಿ ಮನವಿ ಕೊಡ್ತೀನಿ, ಇನ್ನೊಂದು ಮಾತಾಡ್ತೀನಿ. ಇದು ನನಗಾಗಿರೋ ಸಮಸ್ಯೆಗೆ ನನಗೆ 10 ನಿಮಿಷ ಟೈಮ್ ಕೇಳ್ತಾ ಇದ್ದೀನಿ. ಬೇರೆ ಏನ್ ವಿಷಯ ಅಂತ ಗೊತ್ತಿಲ್ಲ. ಬಜೆಟ್ ಮೇಲೆ ವಿರೋಧ ಮಾಡ್ಲಿ. ಅವ್ರು ಎಷ್ಟು ದಯವಿಟ್ಟು ವಿರೋಧ ಮಾಡಿ. ನನ್ನ ಸ್ಥಾನದಲ್ಲಿ ನಾಳೆ ಈ ತರದ್ ಇನ್ನು ಯಾವ ಶಾಸಕರು ವಿನಯವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ತಾವು ಮಾನ್ಯ ಸಭಾಧ್ಯಕ್ಷರನ್ನ ಭೇಟಿ ಮಾಡಿ ತಾವು ಏನ್ ವಿಷಯ ಪ್ರಸ್ತಾಪ ಮಾಡಬೇಕು ಅಂತಿದ್ದೀರಿ, ಸಭಾಧ್ಯಕ್ಷರೇ ತಮ್ಗೆ ಮಾರ್ಗದರ್ಶನ ಮಾಡ್ತಾರೆ. ಯಾವ ರೂಪದಲ್ಲಿ ಕೊಡಬೇಕು ಅಂತ ಸಭಾಧ್ಯಕ್ಷರು ಅವರ ಕಾರ್ಯದರ್ಶಿಯವರು ತಮ್ಗೆ ಮಾರ್ಗದರ್ಶನ ಮಾಡ್ತಾರೆ. ಆ ರೀತಿಯಲ್ಲಿ ತಾವು ಮನವಿಯನ್ನು ಕೇಳ್ತಾ ಇದ್ದೇನೆ. ಹಕ್ಕಿಗೆ ತಕರಾರಿಲ್ಲ. ಹಕ್ಕು ವಿಷಯ ಈಗ ನಾನು ನಿಮಗೆ ಪತ್ರ ಬರ್ಕೊಡ್ತೀನಿ. ನನಗೆ ನೀವು ನಾಳೆ ಅನುಮತಿ ಕೊಡಿ. ನಾನು ಇಲ್ಲಿಂದ ಮನೆಗೆ ಹೋಗೋದಕ್ಕೆ ಜೀವ ರಕ್ಷಕ್ಕೆ ನನಗೆ ರಕ್ಷಣೆ ಕೊಡಿ. ನೀವು ಕೊಡ್ತೀರಾ? ನಾನು ಮನವಿ ಕೊಡ್ತೀನಿ. ತಿಂಗಳು ಬಿಟ್ಕೊಡಿ. ನಾನು ಹೇಳೋ ಅವಶ್ಯಕತೆ ಜೀವ ರಕ್ಷಣೆ ಪ್ರಶ್ನೆ. ಯಾರಿಗೂ ಪ್ರಾಣ ಏನಿಲ್ಲ. ನಾನು ಹೋಗಿದ್ದೀನಿ. ನಾಳೆ ತಮಗೆ ಅವರ ನಿವೇದನೆಯನ್ನ ಕೊಡಿ. ಜೀವ ರಕ್ಷಣೆಗೋಸ್ಕರ ನಾನು ಅವಕಾಶ ಮಾಡಿಕೊಟ್ಟಿದ್ರೆ ಕೊಟ್ಟಿದ್ದೀನಿ. ಗೃಹ ಸಚಿವರು ಇದ್ದಾರೆ. ಈಗ ಅವ್ರಿಗೆ ರಕ್ಷಣೆ ಕೊಡೋದು ಕೆಲಸ ಅಂಗಲಾಚ್ತಾ ಇರ್ಬೇಕಾದ್ರೆ ಜೀವ ರಕ್ಷಣೆ ಬೇಕು ಅಂತ ಅಂಗಲಾಚಿದ್ರೆ ಸದನದಲ್ಲಿ ಏನು ಈಗ ಹೇಳ್ತಾರೆ ಅವರು. ನಾವು ಸುಮ್ಮನಿರ್ಬೇಕಾ? ಸಚಿವ ಉತ್ತರ ಕೊಡ್ಲಿ. ಈಗ ಶಾಸಕ ಎಲ್ಲರಿಗೂ ಪರವಾಗಿಲ್ಲ, ನೀವು ಯಾವ್ದು ಹೇಳಿದ್ರು ಪರವಾಗಿಲ್ಲ. ತಾವು ಪಕ್ಷದ ನಾಯಕರು, ತಾವು ಗೃಹ ಸಚಿವರಾಗಿ ನನ್ನ ಈಗ ನನಗೆ ಆಯ್ತು, ನಮ್ಮ ರೆವಿನ್ಯೂ ಮಿನಿಸ್ಟ್ರು ನೀನ್ ಮನೆಗೆ ಹೋಗು, ನಿನ್ ರಕ್ಷಣೆ ನಂದು ಅಂತ ಹೇಳಿ ನಾನು ಹೋಗ್ತೀನಿ. 1 ನಿಮಿಷ ತಳಿ.
ಈ ಗನ್ಮ್ಯಾನ್ಗಳನ್ನ ಕೊಡ್ತಕ್ಕಂಥದ್ದು ಸೆಕ್ಯೂರಿಟಿ ಕವರ್ ಕೊಡುವಂತದ್ದು. ಅಣ್ಣ, ನಾನು ಹೇಳಿದ್ಮೇಲೆ ನಾವು ಉತ್ತರ ಕೊಡ್ರಣ್ಣ. ಸೆಕ್ಯೂರಿಟಿ ಪರ್ಸೆಪ್ಷನ್ ಅನ್ನ ಎಕ್ಸಾಮಿನ್ ಅಣ್ಣ, ನಾನು ಹೇಳಿದ್ಮೇಲೆ ದಯವಿಟ್ಟು ಉತ್ತರ ಕೊಡಿ. ನಾನು ಹೇಳಿದ್ಮೇಲೆ ಉತ್ತರ ಕೊಡಿ. ತಾವು ನಾನು ಹೇಳಿದ್ಮೇಲೆ ಉತ್ತರ ಕೊಡಿ. ಅದೇನ್ ಪ್ರೊಸೀಜರ್ಸ್ ಇದೆ ಅದನ್ನ ಫಾಲೋ ನಾನು ಮಾತಾಡಿದ್ಮೇಲೆ ಉತ್ತರ ಕೊಡಿ. ಗೊತ್ತಿಲ್ಲ ನನಗೆ ಯಾವ ನಾನು ಮಾತಾಡಿದ್ಮೇಲೆ ಉತ್ತರ ಕೊಡಿ. ಅಲ್ಲಲ್ಲ, ಈಗ ನಿಮ್ಮ ಪೊಲೀಸ್ ರಕ್ಷಣೆ ಬಗ್ಗೆ ತಾವು ಹೇಳಿದಿರಿ, ಅಣ್ಣ, ಅದನ್ನು ನಾನು ಹೇಳಿದ್ದಾರೆ. ಒಂದ್ ನಿಮಿಷ ಬೇರೆ ಯಾವನೆಲ್ಲ ವಿಚಾರ ಮಾತಾಡಲಿಕ್ಕೆ ಬೇರೆ ಯಾವ ರೈಟಿಂಗ್ ಅಲ್ಲಿ ವಿಚಾರ ಕೊಡಿ, ಮತ್ತೆ ಅದಕ್ಕೆ ಅನುಗುಣವಾಗಿ ನಾವು ನಾನು ಕೊಡುವ. ಬೇರೆ ಯಾವ ವಿಷಯನೂ ಬೇಡ, ನಾನು ಕಾನೂನುಬದ್ಧವಾಗಿ ಮಾತಾಡ್ತೀನಿ. ಅದಲ್ಲ ಆಗಿಲ್ಲ ಅವರೇ, ಕೇಳಿ. ಈಗ ತಾವು ಹೇಳಿದ ರಕ್ಷಣೆ ಬಗ್ಗೆ ದಿನಾಂಕ. ಹೇಳಿದಿರಿ, ಗೃಹ ಸಚಿವರಿದ್ದಾರೆ, ಅಲ್ಲಲ್ಲ, ಬೇರೆ ಕೇಳಿ. ರೈಟಿಂಗ್ ಅಲ್ಲಿ ಕೊಡಿ. ನಾಳೆ ಗೃಹ ಅದೇ ನಾಳೆ ಮತ್ತೆ ಅವಕಾಶ ಕೊಡುವ, ನಾಳೆ ಅರ್ಜೆಂಟ್ ಕೊಡುವ. ನಾನು ಗೃಹ ಮಂತ್ರಿಗಳ ಗಮನಕ್ಕೆ ತರ್ತೀನಿ. ಬೇರೆ ಯಾವುದನ್ನೂ ಮಾತಾಡೋದಿಲ್ಲ. ದಿನಾಂಕ 1/11/2024 ಪೊಲೀಸ್ ಕಮಿಷನರ್ಗೆ ಒಂದು ಮನವಿ ಕೊಟ್ಟಿದ್ದೀನಿ. ಪೊಲೀಸ್ ಕಮಿಷನರ್ ಒಂದು ಮನವಿ ಕೊಟ್ಟಿದ್ದೀನಿ. ನನಗೆ ಜೀವರಾಯ್ ಭಯ ಇದೆ, ನನ್ನ ರಕ್ಷಣೆಗೆ ನನ್ನ ಇಬ್ಬರು ನನ್ನ ಗನ್ಮ್ಯಾನ್ಗಳನ್ನ ನೀವು ಹಿಂಪಡೆದಿದ್ದೀರಿ, ದಯವಿಟ್ಟು ಗನ್ಮ್ಯಾನ್ಗಳು ಕೊಡಿ ಅಂತ 1/11/2024 ಇವತ್ತವರೆಗೂ ಕೊಟ್ಟಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಇದು ಮಾನ್ಯ ಸಭಾಧ್ಯಕ್ಷರೇ, ಎರಡನೇದು ಸಭಾಧ್ಯಕ್ಷರೇ 1/11/2024 ಮಾನ್ಯ ನಿರ್ದೇಶಕರು ಪೊಲೀಸ್ ರಾಜ್ಯ ಗುಪ್ತ ಇಲಾಖೆ ಹೇಮಂತ್ ನಿಂಬಾಳ್ಕರ್ ಅವ್ರಿಗೆ ಅದು ಆಗ್ಲಿಲ್ಲ. ಅವ್ರು ನಮ್ಮ ಮೇಲೆ ಅಲಿಗೇಷನ್ ಮಾಡಕ್ ಹೊರಟಿದ್ದಾರೆ. ಅಧ್ಯಕ್ಷರೇ, ನಾವು ಒಪ್ಪೋದಿಲ್ಲ. ಸರ್ಕಾರ ಉತ್ತರ ನಾನು ಯಾವುದೇ ವ್ಯಕ್ತಿ ಬಗ್ಗೆ allegation ಇನ್ನೂ ಮಾಡಿಲ್ಲ. ನಿಮ್ಮೆಲ್ಲ ವಿಚಾರ ಕೊಡಿ, ನಾನು ಗೃಹ ಸಚಿವರಿಗೆ ಕೊಡ್ತೇನೆ, ನಾಳೆ ಉತ್ತರ ಕೊಡಿಸುವ. ಅದನ್ನು ಕೊಡಿ, ನಾನು ಗೃಹ ಸಚಿವರಿಗೆ ಕೊಡ್ತೇನೆ, ನಾಳೆ ಉತ್ತರ ಕೊಡ್ತಾರೆ. ಅವರು ನನಗೆ ಅದನ್ನು ಮುಂದೆ ಅದನ್ನು ಕೊಡಿ. ಈಗ ನಾನು ಕೊಟ್ಟಿದ್ದೇನೆ. ನೀವು ಅದನ್ನು ಕಲಿಸಿ, ನಾನು ಗೃಹ ಸಚಿವರಿಗೆ ಕೊಡ್ತೇನೆ, ನಾಳೆ ಗೃಹ ಸಚಿವ ಉತ್ತರ ಕೊಡ್ತಾರೆ. ನನ್ನ ರಕ್ಷಣೆಗೆ ನನಗೆ ಜೀವ ಭಯ ಇರೋದಕ್ಕೆ ಸುಪ್ರೀಂ ಕೋರ್ಟ್ ಆಯ್ತು, ಕೊಡಿ ನಮ್ಗೆ. ಬೇರೆ ಎಲ್ಲೂ ಅಲ್ಲ. ಗೃಹ ಸಚಿವ ಕೊಡ್ತಾರೆ, ನಾಳೆ ಉತ್ತರ ಕೊಡ್ತಾರೆ. ನೋಟಿಸ್ ಕೊಟ್ಟು ಮಾಡ್ಲಿಕ್ಕೆ ಅವಕಾಶ ಕೊಡಿ. ಆಯ್ತು, ಕೊಡಿ. ಈಗ ಕೊಲೆ ಮಾಡ್ತಾರೆ. ನೀವು ಅದನ್ನು ಕೊಡಿ, ನಾನು ಗೃಹ ಸಚಿವ ಕೊಡ್ತೇನೆ, ಏನು ಉತ್ತರ ಕೊಡಬೇಕು. ಆಯ್ತು, ಅದನ್ನು ಕೊಟ್ಟುಬಿಡಿ. ಅದನ್ನು ಕೊಟ್ಟುಬಿಡಿ. ವ್ಯಕ್ತಿಗಳಲ್ಲ. ಆಯ್ತು, ಈಗ ಸದನವನ್ನು ನಾಳೆ ಬೆಳಿಗ್ಗೆ